ನೋಡಿ, ಕಳೆದ ಬಾರಿ 303 ಸ್ಥಾನಗಳು ಬಂದಿತ್ತು ಬಿಜೆಪಿ ಒಬ್ಬಂಟಿಯಾಗಿ. ನಂತರ ಉಳಿದ NDA ಮೈತ್ರಿಕೂಟದ ಜೊತೆ ಸೇರಿ 359 ತನಕ ಬಂದಿತ್ತು. ಈ ಬಾರಿ ಆ ಮತಗಳು ಎಲ್ಲೂ ಹೋದವು ಅಥವಾ ಆ ಸೀಟ್ಗಳು ಎಲ್ಲೂ ಹೋದವು ಅಂತಂದರೆ, ಕಳೆದ ಬಾರಿ 62 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ. ಅಲ್ಲಿ ಈ ಬಾರಿ 40ಕ್ಕಿಂತಲೂ ಹೆಚ್ಚು ಸ್ಥಾನವನ್ನು, ಅರ್ಧಕ್ಕರ್ಧ ಸ್ಥಾನವನ್ನು ಇಂಡಿ ಮೈತ್ರಿಕೂಟ ಪಡೆದುಕೊಂಡಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ 20 ಸ್ಥಾನ ಕಳೆದು ಹೋಗಿದೆ, ಅಲ್ಲೇ 60 ಹತ್ರ ಆಯಿತು. ಇನ್ನು ರಾಜಸ್ಥಾನ ಮುಂತಾದ ರಾಜ್ಯಗಳಲ್ಲಿ ಸ್ವಲ್ಪ ಹೊಡೆತ ಉಂಟಾಗಿದೆ. ಆದರೆ ಬಹಳ ಮುಖ್ಯವಾಗಿ ಒಡಿಶಾದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಿನ ಸೀಟ್ಗಳು ಬಂದ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಮ್ಯಾನೇಜ್ ಆಗಿದೆ ಅಂತ ಹೇಳ್ಬೋದು. ಲೋಕಸಭಾ ಫಲಿತಾಂಶ ಏನಾಯಿತು ಬನ್ನಿ. NDA ಒಟ್ಟು 290 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 290 ಅಂದರೆ ಬೇಕಿರೋದು 272. ಅದಾದ ನಂತರ 20 ಅಥವಾ 19-20 ಸ್ಥಾನಗಳು ಮಾತ್ರ ಜಾಸ್ತಿ ಇದೆ. ಇದರಲ್ಲಿ BJP ಒಂದೇ 240 ಪಡ್ಕೊಂಡಿದೆ. 240 ಅಂದರೆ ಇವರಿಗೆ ಅಧಿಕಾರಕ್ಕೆ ಬರೋದಕ್ಕೆ 32 ಸ್ಥಾನಗಳ ಕೊರತೆ ಉಂಟಾಗಿದೆ. ಅಂದರೆ ಒಬ್ಬಟ್ಟಿಯಾಗಿ ಅಧಿಕಾರಕ್ಕೆ ಬರೋದಕ್ಕೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಅಧಿಕಾರಕ್ಕೆ ಬರ್ಬೋದು. ಇತರರು 18 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಏನಾಗುತ್ತೆ, ಇಂಡಿ ಮೈತ್ರಿಕೂಟ ಒಟ್ಟು 235 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ ಕಾಂಗ್ರೆಸ್ ಒಂದೇ 99 ಸ್ಥಾನ ಗೆದ್ದುಕೊಂಡಿದೆ. ಕಳೆದ ಬಾರಿ ಕಾಂಗ್ರೆಸ್ ಕೇವಲ 52 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಇತರರು 18 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಏನಾಗುತ್ತೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದಿಲ್ವ? ಆಗ್ತಾರೆ. ಆದರೆ ಮುಖ್ಯಮಂತ್ರಿ ಆಗಿದ್ದಾಗ, ಪ್ರಧಾನಿ ಆಗಿದ್ದಾಗ BJPಯ ಪವರಲ್ಲೇ ಅವರು ಅಧಿಕಾರದಲ್ಲಿದ್ದರು. ಹಾಗಾಗಿ ಏನು ನಿರ್ಧಾರ ಕೈಗೊಳ್ಳಬೇಕಾದರೂ ಒಬ್ಬಂಟಿಯಾಗಿ ತೆಗೆದುಕೊಳ್ಳೋದಕ್ಕೆ ಅಥವಾ ನಿರ್ಭಯವಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತು. ಈ ಬಾರಿ ಪ್ರಧಾನಿ ಆದರೆ ಏನಾಗುತ್ತೆ, ಒಂದು ಕಡೆ ನಿತೀಶ್ ಕುಮಾರ್ ಅವರ ಸಪೋರ್ಟ್ ಬೇಕು, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರ ಸಪೋರ್ಟ್ ಬೇಕು. ಅಂದರೆ ಯಾವುದೇ ನಿರ್ಧಾರ ಕೈಗೊಳ್ಳಬೇಕಾದ್ರೂ ಕೂಡ ಅವರಿಬ್ಬರನ್ನು ಕೇಳಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ. ಹಾಗಿದ್ರೆ ಬನ್ನಿ, ಯಾರಿಗೆ ಎಷ್ಟು ಮತ ಪ್ರಮಾಣ ಯಾವ ರೀತಿ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರಿಗೆ ಎಷ್ಟು ಮತ ಪ್ರಮಾಣ ನೋಡಿ. 2014ರಲ್ಲಿ NDA ಮೈತ್ರಿಕೂಟ 336 ಪಡ್ಕೊಂಡಿದ್ರೆ 38.9% ಮತ. UPA ಮೈತ್ರಿಕೂಟ 59 ಸೀಟ್ಗಳನ್ನು ಪಡ್ಕೊಂಡಿದ್ರೆ 23.3% ಮತ. ಅದರ್ಸ್ 148 ಪಡ್ಕೊಂಡಿತ್ತು. ಈ ಬಾರಿ ಇಂಡಿ ಮೈತ್ರಿಕೂಟ ಇವೆರಡನ್ನು ಒಂದುಗೂಡಿಸುವ ಪ್ರಯತ್ನಗಳನ್ನು ಮಾಡಿತ್ತು. ಹಾಗೆಯೇ ಅದರ ಜೊತೆ ಕೂಡ ಅಂದರೆ NDA ಮೈತ್ರಿಕೂಟದ ಜೊತೆ 22 ಪಕ್ಷ ಇದ್ದರೆ UPA ಮೈತ್ರಿಕೂಟದ ಜೊತೆ ಅಥವಾ ಇಂಡಿ ಮೈತ್ರಿಕೂಟದ ಜೊತೆ ನಿಮಗೆ 24 ಪಕ್ಷಗಳಿತ್ತು. ನೆಕ್ಸ್ಟ್ ನೋಡಿ, 2019ರಲ್ಲಿ ಏನಾಯಿತು, 351 38.4, UPA 90 26.4, ಅದರ್ಸ್ 102 35.4. ನೆಕ್ಸ್ಟ್ ಇನ್ನು 2024 292 39 ಪಾಯಿಂಟ್, ಸ್ವಲ್ಪ ಜಾಸ್ತಿ ಆಗಿದೆ. ಇಂಡಿ 233 ನೋಡಿ, ಇಲ್ಲಿ ಜಾಸ್ತಿ ಆಗಿದೆ. ಆಮೇಲೆ ಇತರರು ಯಾಕೆ ಕಡಿಮೆ ಆಗಿದ್ದಾರೆ ಅಂತಂದರೆ ಎರಡೂ ಕೂಟದಲ್ಲಿ ಅದು ಭಾಗಿಯಾಗಿದೆ. ಇನ್ನು ಕಳೆದ 2 ಅವಧಿಯಲ್ಲಿ ಕಮಾಲ್ ಮಾಡಿದ್ದ BJP ಸೋಲಿನ ದವಡೆಯ ಮಧ್ಯೆಯೂ ಕೆಲ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ನವದೆಹಲಿ, ಒಡಿಶಾದಲ್ಲಿ ಮೋದಿ ಮತ್ತೆ ಮೋಡಿ ಮಾಡಿದ್ದಾರೆ. ಬನ್ನಿ ಇದರ ಬಗ್ಗೆ ನೋಡೋಣ. ಇನ್ನು BJP ಮಾನ ಉಳಿಸಿದ ರಾಜ್ಯಗಳು ಯಾವ್ಯಾವುದು ಅಂತ ಹೇಳಿದರೆ 2024 ಮತ್ತು 2019ರಲ್ಲಿ ನೋಡ್ಬೋದು. ಕಳೆದ ಅರುಣಾಚಲದಲ್ಲಿ 2ಕ್ಕೆ 2 ಗೆದ್ದುಕೊಂಡಿದೆ, 10ಕ್ಕೆ 10 ಗೆದ್ದುಕೊಂಡಿದೆ. ಕಳೆದ ಬಾರಿ 9 ಗೆದ್ದಿತ್ತು. ನೆಕ್ಸ್ಟ್ ಗುಜರಾತ್ ಕಳೆದ ಬಾರಿ 26ಕ್ಕೆ 26 ಗೆದ್ದುಕೊಂಡಿತ್ತು. ಹಿಮಾಚಲ ಪ್ರದೇಶ 4 ಗೆದ್ದುಕೊಂಡಿತ್ತು. ಮಧ್ಯಪ್ರದೇಶ 28 ಗೆದ್ದುಕೊಂಡಿದೆ. ಇನ್ನು ನವದೆಹಲಿ 7ಕ್ಕೆ 7, ಒಡಿಶಾದಲ್ಲಿ ಈ ಬಾರಿ 19, ಕಳೆದ ಬಾರಿ 8, ಉತ್ತರಾಖಂಡ್ನಲ್ಲಿ 5ಕ್ಕೆ 5 ಗೆದ್ದುಕೊಂಡಿದೆ. ನೆಕ್ಸ್ಟ್ ಇನ್ನು NDA ಜಾದು ಮಾಡಿದ್ದೆಲ್ಲಿ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ 21 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ. ಅಂದರೆ ಅಲ್ಲಿ TDP ಜೊತೆ ಮೈತ್ರಿ ಮತ್ತು ಜನಸೇನಾ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಕಳೆದ ಬಾರಿ ಕೇವಲ 3 ಮಾತ್ರ ಗೆದ್ದುಕೊಂಡಿತ್ತು. ಇಲ್ಲಿ ಲಾಭ ಆಗಿದೆ. ನೋಡಿ, ಕಳೆದ ಬಾರಿ ಇಲ್ಲಿ ಲಾಸ್ ಹೆಂಗಾಗಿದೆ ಅಂತಂದರೆ 27 ಸ್ಥಾನಗಳು ಅಂದರೆ JDS ಮತ್ತು ಸುಮಲತಾ ಸೇರಿಸಿ 27,
ಆದರೆ ಈ ಬಾರಿ ಕೇವಲ 19 ಪಡೆಯುವಲ್ಲಿ ಮಾತ್ರ ಯಶಸ್ವಿಯಾಯಿತು. ಬಿಹಾರದಲ್ಲಿ ಕಳೆದ ಬಾರಿ 39 ಸ್ಥಾನಗಳನ್ನು ಪಡ್ಕೊಂಡಿತ್ತು, ಈ ಬಾರಿ ಕೇವಲ 35. ಹಾಗೆಯೇ ಒಡಿಶಾದಲ್ಲಿ ಕಳೆದ ಬಾರಿ 8 ಪಡ್ಕೊಂಡಿದ್ರೆ ಈ ಬಾರಿ ಜಾಸ್ತಿ ಪಡ್ಕೊಂಡಿದೆ. ಅದನ್ನು ಹೇಳಿದ್ದು ಒಡಿಶಾ, ಆಂಧ್ರ ಪ್ರದೇಶ ಈ ಬಾರಿ ಹೆಚ್ಚುವರಿಯಾಗಿ ಲಾಭ ತಂದುಕೊಟ್ಟಿದೆ. ಇನ್ನು ಕಳೆದ ಬಾರಿ ಬಿಜೆಪಿ ಗೆಲುವಿಗೆ ದೊಡ್ಡ ಸಹಕಾರಿಯಾಗಿದ್ದ ದೊಡ್ಡ ರಾಜ್ಯಗಳೇ ಈ ಬಾರಿ ಬಿಜೆಪಿ ಪಾಲಿಗೆ ಮುಳುವಾಗಿದೆ. 2019 ಚುನಾವಣೆಯಲ್ಲಿ 148 ಕ್ಷೇತ್ರ ಗೆದ್ದಿದ್ದ ಮೋದಿ ಸೇನೆ ಈ ಬಾರಿ ಕೇವಲ 97 ಸ್ಥಾನಕ್ಕೆ ಕುಸಿತ ಕಂಡಿದೆ. ಅದು ಹೇಗೆ ಅಂತ ತೋರಿಸ್ತೀನಿ. ಇನ್ನು ಲೋಕಸಮರದ ಫಲಿತಾಂಶ ಹೊರಬಿದ್ದಿದೆ. 400 ಗಡಿ ದಾಟ್ತೇವೆ ಅಂತಿದ್ದ ಕೇಸರಿ ಪಾಳಯಕ್ಕೆ ಇಂಡಿ ಒಕ್ಕೂಟ ಟಕ್ಕರ್ ಕೊಟ್ಟಿದೆ. ದಕ್ಷಿಣ ಭಾರತದಲ್ಲಿ ದಿಗ್ವಿಜಯ ಸಾಧಿಸ್ತೀವಿ ಎಂದಿದ್ದ ಕಮಲ ಪಡೆಗೆ ತೀವ್ರ ಹಿನ್ನಡೆಯಾಗಿದೆ. ಹಾಗಾದರೆ ನಮೋ ದಕ್ಷಿಣ ದಂಡಯಾತ್ರೆ ಯಾಕೆ ಕೈಕೊಟ್ಟಿತು? ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಿಜೆಪಿ ದಕ್ಷಿಣ ದಿಗ್ವಿಜಯ ಫೇಲ್ ಆಯ್ತಾ? ದಕ್ಷಿಣದಲ್ಲಿ ಕೇಸರಿ ಟಾರ್ಗೆಟ್ ಮಿಸ್. ಲೋಕಸಭಾ ಚುನಾವಣೆಯ ಅನೌನ್ಸ್ಗೂ ಮುಂಚೆಯೇ ಬಿಜೆಪಿ ದಕ್ಷಿಣ ಭಾರತವನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು. ನರೇಂದ್ರ ಮೋದಿ ಅವರ ಅಲೆ ದಕ್ಷಿಣ ಭಾರತಕ್ಕೂ ಪಸರಿಸೋಕೆ ಶುರುವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಆಗಾಗ ದಕ್ಷಿಣ ಭಾರತಕ್ಕೆ ಹೆಚ್ಚಾಗಿ ಬಂದು ಹೋಗ್ತಿದ್ರು. ಅದಕ್ಕೆ ಕಾರಣ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕೆಂದು ಪಣ ತೊಟ್ಟಿದ್ರು. ಹೀಗಾಗಿ ನಮೋ ಪದೇ ಪದೇ ದಕ್ಷಿಣ ದಂಡಯಾತ್ರೆ ಕೈಗೊಳ್ತಿದ್ರು. ಆದ್ರೆ ಚುನಾವಣಾ ಫಲಿತಾಂಶ ತಲೆಕೆಳಗಾಗಿದೆ. ಇದು ಕೇಸರಿ ಪಡೆಗೆ ಬಿಗ್ ಶಾಕ್ ಕೊಟ್ಟಿದೆ. ದಕ್ಷಿಣದ 7 ರಾಜ್ಯಗಳಾದ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಪುದುಚೇರಿ, ಲಕ್ಷದ್ವೀಪ ಸೇರಿ ಒಟ್ಟು 131 ಲೋಕಸಭಾ ಕ್ಷೇತ್ರಗಳಿವೆ. 2009ರಲ್ಲಿ 131 ಕ್ಷೇತ್ರದಲ್ಲಿ 29 ಸ್ಥಾನದಲ್ಲಿ ಅಷ್ಟೇ ಗೆಲುವು ಬಿಜೆಪಿ ಕಂಡಿತ್ತು. ಆದ್ರೆ ಈ ಬಾರಿ ಹೇಗಾದ್ರೂ ಮಾಡಿ ಇಲ್ಲಿ ಬಿಜೆಪಿ ಬಾವುಟವನ್ನ ಹಾರಿಸಲೇಬೇಕೆಂದು ಪ್ರಧಾನಿ ಮೋದಿ, ಅಮಿತ್ ಶಾ ರಣತಂತ್ರ ರೂಪಿಸಿದ್ರು. ಇದರ ಭಾಗವೇ ದಕ್ಷಿಣ ಭಾರತದಲ್ಲಿ ಗೆಲ್ಲೋ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಕಳೆದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 25 ಸ್ಥಾನ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಸೀಟ್ ದಕ್ಕಿರಲಿಲ್ಲ. ಈ ಸಲದ ಚುನಾವಣೆಯಲ್ಲಿ 400 ಪಾರ್ ಗುರಿ ಇಟ್ಕೊಂಡಿದ್ರು. ಇಷ್ಟೊಂದು ಸೀಟ್ ಗೆಲ್ಲಬೇಕಂದ್ರೆ ದಕ್ಷಿಣ ಭಾರತದಲ್ಲಿ 60ಕ್ಕಿಂತ ಸ್ಥಾನಗಳನ್ನ ಗೆಲ್ಲಬೇಕಿತ್ತು. ಆದ್ರೆ ಮತದಾರ ಪ್ರಭುಗಳು ಬರೆದ ಭವಿಷ್ಯ ಬೇರೆಯದ್ದೇ ಆಗಿದೆ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಬಿಜೆಪಿಗೆ ಹಿನ್ನಡೆಯಾಗಿದೆ. ಸ್ಥಳೀಯ ಬಿಜೆಪಿ ನಾಯಕರ ಕೊರತೆ ಇತ್ತು. ಚುನಾವಣೆ ಬಂದಾಗ ಮಾತ್ರ ಪಕ್ಷ ಸಂಘಟನೆ ಮಾಡಲಾಯಿತು. ಕರ್ನಾಟಕದಲ್ಲಿ ಮಾತ್ರ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ಉಳಿದೆಡೆ ಮೈತ್ರಿ ಆಗದೆ ದೊಡ್ಡ ಹೊಡೆತ ಬಿದ್ದಿದೆ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವೇ ಬಿಜೆಪಿಗೆ ಮುಳುವಾಗಿದೆ. ಕಾಂಗ್ರೆಸ್ನ ಭಾರತ್ ಜೋಡೋ ಪರಿಣಾಮ ಬೀರಿದೆ. ದೇವರ ನಾಡಲ್ಲಿ ಖಾತೆ ತೆರೆದ ಕೇಸರಿ. ಕೇರಳದಲ್ಲಿ ಕೊನೆಗೂ ಬಿಜೆಪಿ ಅಕೌಂಟ್ ಓಪನ್ ಆಗಿದೆ. ತ್ರಿಶೂರ್ ಲೋಕಸಭಾ ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಒಟ್ನಲ್ಲಿ ದಕ್ಷಿಣ ಭಾರತದಲ್ಲಿ ಭರ್ಜರಿ ಜಯ ಸಾಧಿಸಬೇಕು ಅಂದ್ಕೊಂಡಿದ್ದ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ. ಇದು ಪಕ್ಷದ ಮುಖಂಡರಿಗೆ ಆತ್ಮಾವಲೋಕನದ ಸಮಯವೂ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.